ತ್ಯಾಗವೀರ ಸಿರಸಂಗಿ ಲಿಂಗರಾಜ್ ದೇಸಾಯಿ 164ನೇ ಜಯಂತ್ಯುತ್ಸವ ಆಚರಣೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ಜನಿಸಿದ ತ್ಯಾಗವೀರ ಸಿರಸಂಗಿ ಲಿಂಗರಾಜ್ ದೇಸಾಯಿ ಅವರ 164ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಜಯಂತ್ಯುತ್ಸವದ ಅಂಗವಾಗಿ ಶಿಗ್ಲಿ ಗ್ರಾಮದಲ್ಲಿ ಅವರ ಹುಟ್ಟಿ ಆಡಿ ಬೆಳೆದ ಅವರ ಮನೆಯಲ್ಲಿ ಇರುವ ತೊಟ್ಟಿಲಿಗೆ ಮತ್ತು ಗ್ರಾಮದಲ್ಲಿರುವ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸುವುದರೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಪ್ರಸಾದ ವ್ಯವಸ್ಥೆ ಸಹ ನಡೆಯಿತು. ಕಾರ್ಯಕ್ರಮ ಕುರಿತು ಮಾತನಾಡಿದ ಹಿರಿಯ ಮುಖಂಡರಾದ ಸೋಮಣ್ಣ ಡಾನ್ಗಲ್ ಅವರು, ಶಿಗ್ಲಿ ಗ್ರಾಮದ ಬಡ ಕೃಷಿಕ ಕುಟುಂಬದಲ್ಲಿ ತಂದೆ ಗೊಳ್ಪ, ತಾಯಿ ಯಲ್ಲವ್ವ ಮಡ್ಲಿ ದಂಪತಿಗಳ ಮಗನಾಗಿ ಜನಿಸಿದ ಸಿರಸಂಗಿ ಲಿಂಗರಾಜ್ ದೇಸಾಯಿ ಅವರು ಸಿರಸಂಗಿ ಸಂಸ್ಥಾನದ ದೊರೆಯಾಗಿ 20ನೇ ಶತಮಾನದಲ್ಲಿ ತ್ಯಾಗಮಯ ಜೀವನವನ್ನ ನಡೆಸಿದ ಅವರ ವಿಚಾರಧಾರೆಗಳು ಸಾರ್ವಕಾಲಿಕ ಶ್ರೇಷ್ಠ. ಸರ್ಕಾರ ಇಂತಹ ಮಹಾನ್ ನಾಯಕರ ತ್ಯಾಗ ಸ್ಮರಣೆಯ ಕೊಡುಗೆಯನ್ನ ಪರಿಗಣಿಸಿ ಶಿಗ್ಲಿ ಗ್ರಾಮದಲ್ಲಿ ಅವರ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಬೇಕು. ಪ್ರತಿ ವರ್ಷ ಇವರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಆಚರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಮಯದಲ್ಲಿ ಸಿರಸಂಗಿ ಕುಟುಂಬಸ್ಥರಾದ ಮಂಜುನಾಥ್ ಮಡ್ಲಿ, ಮಂಜುನಾಥ್ ದೇಸಾಯಿ, ಶಂಕರಣ್ಣ ದೇಸಾಯಿ, ವೀರಣ್ಣ ಪವಾಡದ್, ಸಿದ್ದಪ್ಪ ಪೂಜಾರ್, ಚನ್ನಬಸಪ್ಪ ಅಣ್ಣಿಗೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪಾದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಜನ್ಮ ಹುಟ್ಟಿ ಬೆಳೆದಂತ ಈ ನಾಡು ಒಂದು ಶಿಕ್ಷಣ ಕ್ಷೇತ್ರ ಆಗಬೇಕಾಗಿದೆ. ನಾವು ಅನೇಕ ಬಾರಿ KLA ಸಂಸ್ಥೆಯವರಿಗೆ ಅವರ ಬಗ್ಗೆ ಒಂದು ಯಾವ್ದಾದರೂ ಒಂದು ಡಿಪ್ಲೊಮಾ ಕಾಲೇಜನ್ನು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಹುಟ್ಟಿ ಹಾಕಿ ಅವರ ಹೆಸರಿನಲ್ಲಿ ನಡೆಸಬೇಕಂತ ಅನೇಕ ಬಾರಿ ನಾವು ಹೇಳಿದ್ದೇವೆ. ಅವರು ಒಪ್ಕೊಂಡಿದ್ದಾರೆ. ಅವರ ಆ ಲಿಂಗರಾಜರು KLA ಸಂಸ್ಥೆಯ ಅಧ್ಯಕ್ಷರಾದಂತಹ ಚೇರ್ಮನ್ ಆದಂತಹ ಪ್ರಭಾಕರ್ ಕೋರೆ ಮನಸ್ಸಿಗೆ ಬಂದು ಶಿಗ್ಲಿಗೆ ಆಗಮಿಸಿ ನಮ್ಮ ಲಿಂಗರಾಜರು ದಾನ ಮಾಡಿದಂತಹ ಲಿಂಗರಾಜರ ಹೆಸರು ಉಳಿಬೇಕಾದ್ರೆ ನಮ್ಮ ಶಿಗ್ಲಿ ಗ್ರಾಮದಲ್ಲಿ ಅವರೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನಾಗಿ ಮಾಡಬೇಕಂತ ಅವರು ವಿನಂತಿ ಮಾಡಿಕೊಂಡು ಮುಂದಿನ ವರ್ಷ ಇಂಥ ಕಾರ್ಯಕ್ರಮ ಅನೇಕ ಕಾರ್ಯಕ್ರಮ ಚಿಂತನೆ ಗೋಚನ ಅವರ ಬಗ್ಗೆ ಕಾವನ ಅನೇಕವನ್ನು ಮಾರ್ಪಾಡು ಮಾಡಿ ಲಿಂಗರಾಜರನ್ನ ಬೆಳಕಿಗೆ ತರುವಂತ ನಾವು ಕಾರ್ಯವನ್ನು ನಮ್ಮ ಶಿಗ್ಲಿ ಗ್ರಾಮದ ನಾಗರಿಕರು ಮಾಡಬೇಕಾಗಿದೆ.